ಪಾಲಿಸೋ ಪರಮೇಶ ಜಗದೀಶ ಪಾಲಿಸೋ ಅಲ್ಲಪ್ಪ ಇವ್ರು ಬಂದಂತವ್ರ ಯಾರು? ಏನಪ್ಪ ನೀವು ಬಂದ್ರೆ ಗುರ್ತಾಗ್ಲಿಲ್ಲೇನು? ಅಲ್ಲಪ್ಪ ಇವ್ರು ಬಂದಂತವ್ರ ಯಾರು? ಏನಪ್ಪ ನೀವು ಬಂದ್ರೆ ಗುರ್ತಾಗ್ಲಿಲ್ಲೇನು? ಗೊತ್ತಾಗ್ಲಿಲ್ಲ ನೋಡಿ. ಇವ್ರಿಗೆ ಪ್ರಥಮದಲ್ಲಿ ಬಂದು ವಿಘ್ನೇಶ್ವರ ವಿಘ್ನೇಶ್ವರ ಅಂತ ನೋಡಪ್ಪ. ಕಿಸ್ಬಾಯಿ ಬೇಸ್ ಮಾಡಿದಲ್ಲ ಓ ಮಾರಾಯ. ಯಾಕಪ್ಪ ಏನಾಯ್ತು? ಸುರುವಿಗೆ ತಂದು ವಿಘ್ನಾನ ಹೋಗ್ಸಿವನ್ನ ಕೆಗಡ ಹೋಗ್ಸ್ಬಿಡು ಕಾಲಿ ಬಿರಿ ಹಾಗಲ್ಲ ಮೂರ್ಖ, ಅಂತ ವಿಘ್ನೇಶ್ವರ ಇವರಲ್ಲ. ಮತ್ತೆಂತ ವಿಘ್ನೇಶ್ವರ ಇದ್ದಾರೆ? ಬಂದಿರ್ತಕ್ಕಂಥ ವಿಘ್ನವನ್ನು ದೂರ ಮಾಡುವಂತ ವಿಘ್ನೇಶ್ವರ ಯಾರು ಇದ್ದಾರಪ್ಪ. ಸರ್ದಾರಿ ಮಾಡ್ತಾರೆ, ಒಂದು 100 ಹರದಾರಿ ಮಾಡ್ತಾರೋ.
ಹಾಗಲ್ಲ ಮೂರ್ಖ ಚೇಷ್ಟೆ ಮಾಡ್ತಕ್ಕದಲ್ಲ ಅದನ್ನಾದ್ರೂ ಅಲ್ಲಿ ಕೇಳಬೇಕು. ಅದನ್ನಾದ್ರೂ ಹೊಂದಿದೆ ಇದಲ್ಲದೆ ಮತ್ತೇನಂತಾರೆ ಇವರಿಗೆ? ಇದು ಅಲ್ಲದೆ ಇವರಿಗೆ ಲಂಬೋದರ ಲಂಬೋದರ ಅಂತಾರ ನೋಡಪ್ಪ. ಕುತ್ತು ಮಂದಿಗಿಂತ ಕುತುಮಳ ಎಂತಾರೆ ಅಪ್ಪರು. ಹಾಗಲ್ಲ ಮೂರ್ಖ ಲಂಬ ಅಂದ್ರೆ ಉದ್ದ, ಉದರ ಅಂದ್ರೆ ಹೊಟ್ಟೆ ದೊಡ್ಡಿದ್ದ ಮೂಲಕವಾಗಿ ಲಂಬೋದರ ಲಂಬೋದರ ನಾಮ ಬಂದಿರ್ತದೆ ಅದನ್ನಾದ್ರೂ ಅಲ್ಲಿ ಕೇಳಬೇಕು. ಅದನ್ನಾದ್ರೂ ಹೊಂದಿದೆ ಇದಲ್ಲದೆ ಮತ್ತೇನಂತಾರೆ ಇವರಿಗೆ? ಇದು ಅಲ್ಲದೆ ಇವರಿಗೆ ಗಣಪತಿ ಗಣಪತಿ ಅಂತ ನೋಡಪ್ಪ. ಗಣಪತಿ ಗಣಪತಿ ಮೋರಯ ಪುಂಡಿ ಪಲ್ಲೆ ಸೋರಯ. ಯಾಕಪ್ಪ ಏನಾಯ್ತು? 2 ರೂಪಾಯಿದವ್ರದಾಗ ಕಾಣಿಸ್ತಾರ ನೋಡ್ರಿ. ಯಾಕಪ್ಪ ಹೇಗೆ 2 ರೂಪಾಯಿ ಇರ್ತಾರ? ಇಲ್ಲಿಂದ ಮನಿಗ್ ಹೋಗುದ್ರಿ. ಏನು ಇಲ್ಲಿಂದ ಮನಿಗೆ ಹೋಗುದು? ಹೋಗುದ್ರಿ ಮನಿಗ್ ಹೋಗಿ 2 ರೂಪಾಯಿ ತೊಳದ್ರಿ. ಮುಂದ ಇಲ್ಲೇ ಮೂಡಿಲಿಕ್ಕೆ ಸನಿ ಅಂತ ಮೂಡಿಲಿಗೆ ಹೋದ್ರಿ. ಮುಂದ ಹೋಗಂತ ಸಾಲ ಮನಿನ್ ಗಣಪತಿ ತೊಳದ್ರಿ. ತರುದು ತಂದ ಮನ್ಯಾಗ ಮಾಡ್ದಾನಾದ್ರೆ ಕುಡ್ಸುದ್ರಿ. ಕುಂದ್ರಸುದು 5 ದಿವ್ಸಕ್ಕೆ 1 ರೂಪಾಯಿ ಪಳಾರ 2 ರೂಪಾಯಿ ಪಟಾಕ್ಷಿ ತಂದು ಉದಿಸ್ಕೋತ ಬಾರಿಸ್ಕೋತ ಒಯ್ದು ಊರಾದ ಹೋಗುದ್ರ. ಊರಾದ ಹೋಗಿದ್ರ ಅಪ್ಪೋರ್ ಕೃಷ್ಣಗಂಜನೇ ಕಾಣ್ತಾರ ನೋಡ್ರಿ. ಎಬಡಿ ಅಂತ ಗಣಪತಿ ಇವರಲ್ಲ. ಮತ್ತೆಂತ ಗಣಪತಿ ಇದ್ದಾರೆ? ಸಾಕ್ಷಾತ್ ಪರಮೇಶ್ವರನ ಪುತ್ರನಾಗಿರ್ತಕ್ಕಂಥ ಗಣಪತಿ ಯಾರಿದ್ದಾರೆ ನೋಡಪ್ಪ. ಸಾಕ್ಷಾತ್ ಪರಮೇಶ್ವರ ಪುತ್ರ ಆದ್ರೆ ಇಲ್ಲಿಗೆ ಬರ್ಲ ಕಾರಣ ಏನ್ರಿ? ಹಾಡುವವರಿಗೆ ನೋಡುವವರಿಗೆ ಕುಂತು ಕೇಳುವಂತ ಕಲಾ ಪ್ರೇಮಿಗಳಿಗೆ ಹೊರಕೊಂಡು ಬಂದಾರ ನೋಡಪ್ಪ. ಎಷ್ಟಲ್ಲಿ ಕೊಡ್ತಾರ್ರಿ? ಒಂದು 4 ಕೊಡ್ತಾರು. ಹಾಗಲ್ಲ ಮೂರ್ಖ ಚೇಷ್ಟೆ ಮಾಡ್ತಕ್ಕದಲ್ಲ ಅದನ್ನಾದ್ರೂ ಅಲ್ಲಿ ಕೇಳಬೇಕು. ಅದನ್ನಾದ್ರೂ ಹೊಂದಿದೆ ಇದಲ್ಲದೆ ಮತ್ತೇನಂತಾರೆ ಇವ್ರಿಗೆ? ಇದು ಅಲ್ಲದೆ ಇವರಿಗೆ ಪೂಜಾ ಸಾಹಿತ್ಯ ಹೇಳ್ತೀನಿ ಕೇಳು. ಇವ್ರ ಅಗತ್ಯಗಾರಲ್ಲ. ಏನಪ್ಪಾ ಇಲ್ಲಿ ಹೊರ ಮಾಡ್ಕೋ ಇಲ್ಲ ಅವರು ಬೇಡ್ಕೊಂಡ್ರಿ ಒಳ್ಳೆ ಅಗತ್ಯ ಬೇಡ್ಕೊಂಡ್ ನೋಡ್ರಿ. ಗಜಾನನ ಗಜಾನನ ಇವತ್ತಿನ ದಿವಸ ಈ ಸ್ಟೇಜಿನ ಮೇಲೆ ಎಟ್ಟು ಬಿದ್ದು ಒದ್ದಾಡಿ ಸತ್ತರು ನನ್ನ ದೇಹ ಬಿಟ್ಟು ಪ್ರಾಣ ಹೋಗೋದಕ್ಕೆ ವರವನ್ನು ಕೊಡು ಗಜಾನನ. ಹಾಗೆ ಆಗಲಿ ಹೋಗೋ ಮೂರ್ಖ. ಏನಪ್ಪ ಹೊರ ಬೆಡ್ಕೊಂಡೇನು? ನೋಡ್ರಿ ಏನಕ್ಕೆ ಬೆಡ್ಕೊಂಡಿ? ಇವತ್ತಿನ ದಿವಸ ಈ ಸ್ಟೇಜಿನ ಮೇಲೆ ಎಟ್ಟು ಬಿದ್ದು ಒದ್ದಾಡಿ ಸತ್ತರು ನನ್ನ ದೇಹ ಬಿಟ್ಟು ಪ್ರಾಣ ಹೋಗಲಾರದು ಹೊರ ಬೆಡ್ಕೊಂಡು ನೋಡ್ರಿ. ಈ ಸಭಾಯಿ ಹೊರ ಬೆಳ್ಕೊಳ್ಳೋ ಪದ್ಧತಿನೇ ಗೊತ್ತಿಲ್ಲ. ನಾ ಬೆಡ್ಕೊತೀನಿ ನೋಡಿ. ಈಗ ಬೆಡ್ಕೊಂಡ್ರೆ ನಿಮ್ಗೆ ಬೇಡ್ತಾರ ಮುಂಕೈಗೆ ಒಂದ್ ಜೋಳಿಗೆ ಒಂದ್ ಕೈಯಾಗ ಒಂದ್ ಅಡಿಲಿ ಇಟ್ಕೊಂಡ್ ಅಕ್ಕಲಿಗೆ ಜೋಗಪ್ಪ ಯಾರಾದ್ರೂ ನೀಡ್ತಾರ ನೋಡ್ರಿ. ಆಗಲ್ಲ ಮೂರ್ಖ ದೇವ್ರ ಮುಂದೆ ಹೊರ ಬೆಳ್ಕೊತಿದ್ದೇವೆ. ಅಗತ್ಯವೇ ಬೇಡ್ಕೊರ್ಲ. ನಮೋ ನಮೋ ಗಜಾನ. ಕಲ್ಯಾಣ ವರ್ಗ ಕಲ್ಯಾಣ ಆಗಲಿ ಮೇಲೆ ಕೇಳು ಬಾಲಕ. ಗಜಾನ ಇವತ್ತಿನ ದಿವಸ ಶ್ರೀ ಬೀರಲಿಂಗೇಶ್ವರ ನಾಟಕವನ್ನು ಈ ರಂಗ ಮಂಟಪದಲ್ಲಿ ಪ್ರಾರಂಭ ಮಾಡಿದ್ದೇನೆ. ಈ ನಾಟಕದಲ್ಲಿ ರಾಗದೋಷ, ತಾಳದೋಷ, ವಾಕ್ಯದೋಷ ಮುಂತಾದ ತಪ್ಪು ತಡಿಗಳು ಆಗಬಹುದು. ಅದು ಹೇಗೆ ಆಗುತ್ತದೆ ಎಂದರೆ, ಒಂದು ಹಂಸ ಪಕ್ಷಿಯ ಮುಂದೆ ಹಾಲು ಮತ್ತು ನೀರನ್ನು ಬೆರೆಸಿಟ್ರೆ ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸ್ವೀಕಾರ ಮಾಡುತ್ತದೆ, ಅದೇ ರೀತಿ ನಾನು ಆಡುವ ಶ್ರೀ ಬೀರಲಿಂಗೇಶ್ವರ ನಾಟಕದಲ್ಲಿ ಯಾವುದೇ ತರಹದ ವಿಗ್ರಹದ ಗಾಳಿಯನ್ನು ಸುಳಿಯಲಾರಂತೆ ವರವನ್ನು ಕೊಡು ಜಯ. ಬಾಲಕ, ನೀನು ಆಡುವ ಶ್ರೀ ಬೀರಲಿಂಗೇಶ್ವರ ನಾಟಕದಲ್ಲಿ ಯಾವ ತರದ ವಿಘ್ನವನ್ನು ಗಾಳಿ ಸುಳಿಲಾರಂತೆ ವರವನ್ನು ಕೊಟ್ಟಿದೆ, ತೆಗೆದುಕೋ ಬಾಲಕ. ಬಾಲಕ, ನಾನು ಬಂದು ಬೇಳೆತ್ತು ಕೈಲಾಸದಲ್ಲಿ ಶಿರೋಮಣಿ ನನ್ನ ದಾರಿಯನ್ನು ಕೈತು ಹೋಗಲು ಅಪ್ಪಣೆ ಕೊಡು ಬಾಲಕ. ಅಲ್ರಿಪ್ಪ ಕಳಿಸ್ಬಿಡ್ತೀವಿ.